ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಹಳ ಮಹತ್ವದ ವರದಿಯೊಂದು ಬಿಜೆಪಿ ಕೈ ಸೇರಿದೆಯಾ? ಇದರ ಆಧಾರದಲ್ಲಿಯೇ ಬಿಜೆಪಿ ಕರ್ನಾಟಕದಲ್ಲಿ ರಣತಂತ್ರಗಳನ್ನು ಹೆಣಿತಾ ಇದೆಯಾ? ಎಲೆಕ್ಷನ್ ಹೊತ್ತಲ್ಲಿ ಹೊರಬರ್ತಿರುವಂತಹ ಸೀಕ್ರೆಟ್ಸ್. ಒಂದು ಕಡೆ ಕಾಂಗ್ರೆಸ್ ಶಾಸಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ ಇಷ್ಟು ಸೀಟ್ಸ್ ಬರದೇ ಇದ್ರೆ ಅನ್ನುವಂಥ ಬಾಂಬ್ ಸಿಡಿಸಿ ಅದು ಚರ್ಚೆಗೆ ಕಾರಣ ಆಗಿರೋ ಹೊತ್ತಲ್ಲಿ ಬಿಜೆಪಿಯವರು ಹೊರಗಿಟ್ಟಿರುವ ಈ ವಿಚಾರ ಈಗ ಮಹತ್ವ ಪಡ್ಕೊಳ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ನೀವು ಗಮನಿಸಿರ್ತೀರ, ಬೆಳಗಿನಿಂದ ಆಗ್ತಿರೋ ಬೆಳವಣಿಗೆ. ಗುಬ್ಬಿ ಶ್ರೀನಿವಾಸ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟರು. ಅವರೇ ಫಸ್ಟ್ ಅಲ್ಲ ಹೇಳಿಕೆ ಕೊಟ್ಟಿದ್ದು, ಅವ್ರ ಹೇಳಿಕೆ ಹೆಚ್ಚು ಸದ್ದು ಮಾಡ್ತಷ್ಟೇ. ಮೊನ್ನೆಷ್ಟು ರಾಜಣ್ಣ ಹೇಳಿದ್ರು, ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲದೆ ಇದ್ರೆ ಸರ್ಕಾರ ನಡೆಸೋದಕ್ಕೆ ನೈತಿಕತೆಯನ್ನೇ ಉಳಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟಿದ್ರು. ಅಂದರೆ ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವ ರಾಜಣ್ಣವರ ಮಾತಿನ ಅರ್ಥ, ಸಿದ್ದರಾಮಯ್ಯನವರು ನೈತಿಕವಾಗಿ ಅಲ್ಲಿ ಕೂರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಅರ್ಥದ ಹೇಳಿಕೆನ ಅವರೇ ಕೊಟ್ಟಿದ್ರು ಮೊನ್ನೆ. ಅದಾಗ್ತಿದ್ದ ಹಾಗೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಏನಂದ್ರು, 20 ಸೀಟ್ಸನ್ನು ಗೆಲ್ಲದೆ ಇದ್ರೆ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಷ್ಟು ಸಾಧನೆ ಮಾಡದೇ ಇದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಸೊ ಬಡವರ ಬಂಧು ಸಿದ್ದರಾಮಯ್ಯನವ್ರನ್ನ ಉಳಿಸೋಕೆ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳೋದಿಕ್ಕೆ ಹೋಗಿ ಒಳಗಡೆ ಆಗಿರುವಂಥ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಬೆಚ್ಚಿಟ್ರ. ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿಗ್ ಸರ್ಜರಿ ಆಗುತ್ತೆ ಅನ್ನೋದು ಫಿಕ್ಸ್ ಆಗೇ ಎಷ್ಟು ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವರ ಕುರ್ಚಿ ಭವಿಷ್ಯವ ಹಾಗಾದ್ರೆ ಅನ್ನುವಂಥ ವಿಚಾರ ಹೊರಬಿತ್ತು. ಅದಕ್ಕೆ ಅವರವ್ರದ್ದೇ ಆದ ಸಮಜಾಯಿಷಿ, ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ಗಳು ಸಹಜವಾಗಿ ಬರ್ತವೆ. ಅದು ಎಕ್ಸ್ಪೆಕ್ಟೆಡ್. ಡಿ ಕೆ ಶಿವಕುಮಾರ್ ಸಾಧ್ಯವಾದಷ್ಟು ಬೇಗ 2.5 ವರ್ಷ ಅಲ್ಲ, 1 ವರ್ಷದ ಒಳಗಡೆನೆ ಮುಖ್ಯಮಂತ್ರಿ ಕುರ್ಚಿ ಏರುವುದಕ್ಕೆ ಶತಪ್ರಯತ್ನದಲ್ಲಿದ್ದಾರೆ ಅನ್ನೋ ಸುದ್ದಿ ಆಗಾಗ ಬರ್ತಾ ಇತ್ತಲ್ವ. ಈಗ ಕಾಂಗ್ರೆಸ್ ಶಾಸಕರ ಬಾಯಲ್ಲಿ ಅದು ಹೊರಗಡೆ ಬಂತು. ಈ ಹೊತ್ತಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಹತ್ತಿರವಾಗಿರುವ ಮೋದಿ, ಅಮಿತ್ ಶಾ ಜೊತೆಗೆ ಬಹಳ ಆಪ್ತರಾಗಿ ಗುರುತಿಸ್ಕೊಂಡಿರುವಂಥ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು, ಸೆಂಟ್ರಲ್ ಮಿನಿಸ್ಟರ್, ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದೊಡ್ಡದೊಂದು ವಿಚಾರ, ರಹಸ್ಯ ಬಿಜೆಪಿ ನಾಯಕರ ಕೈ ಸೇರ್ತಾ. ಏನಂತಾರೆ ಜೋಶಿ ಅವರು? ಶಾಸಕರೇ ಹೇಳ್ತಿದ್ದಾರಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಗ್ಯಾರಂಟಿ, ಸರ್ಕಾರ ಇರೋದ್ರ ಬಗ್ಗೆನೇ ಇವರು ಗ್ಯಾರಂಟಿ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಮತ್ತೆ ಒಂದು ವಿಚಾರ ತರ್ತಾರೆ. ಒಂದು ಕಡೆ DCMಗಳನ್ನು ಮಾಡಿ, ಬಹಳಷ್ಟು ಜನ DCM ಮಾಡಿ ಡಿ ಕೆ ಶಿವಕುಮಾರ್ ಮೂಲೆ ಗುಂಪು ಮಾಡೋ ಪ್ರಯತ್ನ ನೀವೆಲ್ಲ ನೋಡಿದ್ದೀರಿ. ಅಷ್ಟೇ ಅಲ್ಲ, ಕಾನೂನು ಮಾರ್ಗದಿಂದ ಅವ್ರನ್ನ ಸಿಲುಕಿಸುವ ಪ್ರಯತ್ನವೂ ಆಗಿದೆ ಅಂತಾರೆ ಜೋಶಿ ಅವರು. ಸೊ ಕೈಪಾಳ್ಯದಲ್ಲಿಯೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾನೂನು ಸಂಕಷ್ಟ ತಂದಿಡುವ ಪ್ರಯತ್ನಗಳು ನಡೀತಾ ಇವೆಯಾ? ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ, ಹೆಚ್ಚಿನ ಉಪಮುಖ್ಯಮಂತ್ರಿಗಳನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾರ್ನರ್ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾನೂನಾತ್ಮಕ ಏನು ತೊಂದರೆ ಕೊಡಬೇಕು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಸಫಲ ಆಗಿರ್ಲಿಕ್ಕಿಲ್ಲ, ಆದ್ರೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಚುನಾವಣೆ ಆದ ನಂತರ ಅನೇಕ ಗ್ಯಾರಂಟಿ ಅಂತ ಮಾತಾಡ್ತಾ ಇದ್ದಾರೆ. ಸರ್ಕಾರ ಇರೋದು ಗ್ಯಾರಂಟಿ ಇಲ್ಲ, ರಾಜ್ಯ ಸರ್ಕಾರ ಇರೋದು ಅನ್ನೋ ಸ್ಥಿತಿ ಡೇ ಬೈ ಡೇ ನಿರ್ಮಾಣ ಆಗ್ತದೆ. ಈಗಾಗಲೇ IT, ED ಬೇಕಾದಷ್ಟು ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ. ಮನಿ ಟ್ರಾನ್ಸ್ಫರ್, ಈ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮಾತ್ರ ರಿಲೀಫ್ ಸಿಕ್ಕಿದೆ ಅವರಿಗೆ. ಬಟ್ IT ಕೇಸಲ್ಲೇನು ತಲೆನೋವು ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳೋದಕ್ಕಾಗಲ್ಲ, ಅದಿನ್ನೂ ಬಾಕಿ ಇದೆ. ಈಗ ಬೇರೆ ಮತ್ತೆ ಸದ್ದಾಗ್ತಾ ಇದೆ. 7 ವರ್ಷಗಳ ಹಿಂದೆ ಕ್ಯಾಶ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಆವಾಗ IT ರೇಡಲ್ಲಿ ಸಿಕ್ಕಿದ್ದ ಕೆಲವು ಮಾಹಿತಿಗಳನ್ನು ಹಿಡಿದು ಈಗ IT ಮತ್ತೆ ರಿಅಸೆಸ್ಮೆಂಟ್ ಶುರು ಮಾಡಿದ್ದು, ಯಾವುದೇ ಸಂದರ್ಭದಲ್ಲಿ ಆ್ಯಕ್ಷನ್ಗೆ ಮುಂದಾಗಬಹುದು ಅನ್ನೋ ವಿಚಾರ. ಅಕೌಂಟ್ ಸೀಸು ಮತ್ತೊಂದು ಅಂತ ಆಕ್ರೋಶಕ್ಕೆ ಗುರಿಯಾಗ್ತಿರೋ ಹೊತ್ತಲ್ಲಿಯೇ ಕರ್ನಾಟಕದ ಬಗ್ಗೆಯೂ ವಿಚಾರ ಹೊರಗಡೆ ಬರ್ತಿದೆ. ಈ ಹೊತ್ತಲ್ಲಿ ಜೋಶಿ ಅವರು ಸಿಡಿಸಿರುವ ಬಾಂಬ್ ಇದು. ಕಾನೂನು ದಾರಿಯಲ್ಲಿ ಡಿ ಕೆ ಶಿವಕುಮಾರ್ ಸಿಕ್ಕಾಕ್ಸುವಂಥ ಪ್ರಯತ್ನಗಳೂ ನಡೆದಿವೆ ಅಂತ. ವಿಫಲವಾದರೂ ಹಲವು ರೀತಿಯಲ್ಲಿ ಪ್ರಯೋಗಗಳು ನಡೀತಾ ಇದ್ದಾವೆ. ಸೊ ಯಾವ ಕಾರಣಕ್ಕೂ ಬೇರೆ ಪ್ರಯತ್ನ ಮಾಡಬೇಕಾಗಿಲ್ಲ ಈ ಸರ್ಕಾರ ಬೀಳಿಸೋದಕ್ಕೆ. ಇಲ್ಲಿರೋ ಶಾಸಕರು, ದೊಡ್ಡ ನಾಯಕರು ಬಣಜಗಳ ಜಟಾಪಟಿಯಿಂದ ಸರ್ಕಾರದ ಆಯುಷ್ಯ ಬಹಳ ದಿನ ಉಳ್ಕೊಂಡಿಲ್ಲ ಅಂತ
BJP ನಾಯಕರು ಈಗ ಪದೇ ಪದೇ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರೇ 50 ಕೋಟಿ ಆಫರು, ಉಪಚುನಾವಣೆ ಗೆಲ್ಲಿಸ್ಕೊಳ್ಳುವಂಥ ಭರವಸೆ ಎಲ್ಲವನ್ನ ಕೊಟ್ಟು ಪದೇ ಪದೇ ನಮ್ಮವ್ರನ್ನ ಸಂಪರ್ಕ ಮಾಡ್ತಿದ್ದಾರೆ ಅಂತ ಬೇರೆ ಈಗಷ್ಟೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಿನ್ನೆ ಮತ್ತೆ ರಿಪೀಟ್ ಮಾಡಿದ್ರು ಆ ಸ್ಟೇಟ್ಮೆಂಟನ್ನು. ಆದರೂ BJP ಅವರ ಅಕೌಂಟ್ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ IT ED ಗಮನಿಸ್ತಾನೆ ಇಲ್ಲ ನೋಡಿ, ಪದೇ ಪದೇ ಕಾಲ್ ಬರ್ತಿದೆ ಎಲೆಕ್ಷನ್ ಹೊತ್ತಲ್ಲಿ ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ BJPಗೆ ಕೈಪಾಳ್ಯದಲ್ಲಾಗ್ತಿರುವಂಥ ಯಾವುದೋ ಒಂದು ಸೀಕ್ರೆಟ್ ಬೆಳವಣಿಗೆಯ ಎಳೆ ಸಿಕ್ಕಿದೆಯಾ, ವರದಿ ಸಿಕ್ಕಿದೆಯಾ, ಅದರ ಆಧಾರದಲ್ಲೇ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳಿಸಲಾಗಿದೆಯಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.